ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮಾವ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ ಪುಟ್ಟ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಲೀಲಾ ಅಕ್ಕ, ಹಾಯ್ ಬಾವ. ಹಲೋ. ಆಳಿ ಅಂದ್ರೆ ಎಷ್ಟ್ ಚಂದಾಗಿದ್ದೀರಾ? ಸೂಪರ್ ಅತ್ತೆ. ಉರ್ವಶಿ, ನನ್ ಮಗಳು ಮುಕ್ದಾಗಿ ಏಟ್ ಕಳೆ ಬಂದೈತ್ ನೋಡು. ಮದ್ವೆ ಆದ್ಮೇಲೆ ಹೆಣ್ಣಿಗೆ ವಿಶೇಷವಾದ ಕಳೆ ಬರುತ್ತೆ. ಈ ಶಾಸ್ತ್ರ ಆದ್ಮೇಲೆ ಇನ್ನೂ ಕಳೆ ಬರ್ತೈತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವ ನಡಿಬಾರ್ದು. ಗ್ಯಾವ್ರೆ, ನೀನೇ ಹೆಂಗಾರ ಮಾಡಿ ಇದನ್ ತಪ್ಸು. ನಿಂತೈತಿರಲ್ಲ, ಬನ್ನಿ ಕೂತ್ಕೊ ಬನ್ನಿ. ಬರ್ರಿ ಬರ್ರಿ ಬರ್ರಿ. ನಾನು ಒಂದು ನಿಮಿಷ ಬಂದೆ. ಪೂರ್ವಿ, ಹೆಂಗಿದೆ ಪೂರ್ವಿ? ನೀನು ನಂಗೆ ಒಂದು ಫೋನು ಮಾಡಿಲ್ಲ. ಇರಲಿ ಬಿಡು, ಅಂತೂ ನೀನು ಬಂದಲ್ಲ, ನಂಗೆ ಖುಷಿ ಆಯಿತು. ನಾನೆಲ್ಲೋ ನಿನ್ನ ಪದ್ಮಿನಿ ಜೊತೆಲೇ ಇರ್ತೆ ಅನ್ಕೊಬಿಟ್ಟಿದ್ದೆ. ಮತ್ತೆ ನಿನ್ನ ನಾಳೆ ಅವ್ರ ಜೊತೆ ಹೋಗಿಲ್ಲ ತಾನೇ? ಪೂರ್ವಿ, ಪೂರ್ವಿ ಪೂರ್ವಿ ಯಾಕೇನು ಮಾತಾಡ್ತಿಲ್ಲ? ಬಾವ ಬಾ ಬಾ, ಒಳಗಡೆ ಇಟ್ಕೊಡು. ತಕೊಳ್ಳಿ, ನೀರು ತಗೊಳ್ಳಿ, ನೀರು ತಗೊಳ್ಳಿ. ನಂಗೂ ತಂದ್ಬಿಟ್ಟ. ಒಳ್ಳೇದು ಕೊಡು. ಲೀಲಾ, ಪದ್ಮಿನಿ ತಯಾರಾತ್ಲ? ಅರಿವಂದ್ರಲ್ಲಿ ಹಳಿಯಂದ್ರು ಕೈಕಾಲ್ ತೊಳ್ಕೊತಾವ್ರೆ. ಊರ್ವಶಿ ಪದ್ಮಿನಿನ ಅಲಂಕಾರ ಮಾಡ್ತಾವಳೆ. ಬೇಗ ಬೇಗ ಅಲಂಕಾರ ಮಾಡಕ್ಕೆ ಬೀಗ್ರೆ, ನೀವು ಬೇರೆ ರಾತ್ರಿ ಉಳಿಯೋಕ್ಕಿಲ್ಲ, ಬೇಗ ವಾಪಸ್ ಹೋಗ್ಬೇಕು ಅಂತಿದ್ದೀರಾ. ಹೋಗ್ಬೇಕು ಅಂದಮೇಲೆ ಬೇಗ ಮಾಡ್ಬಿಡಿ, ಯಾಕಪ್ಪ ಅಂದ್ರೆ ರಾತ್ರಿ ಪ್ರಯಾಣ ಅಷ್ಟು ಒಳ್ಳೇದಲ್ಲ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ನಮ್ಗೆ ರಾತ್ರಿ ಓಡಾಡೋ ಅಭ್ಯಾಸ ಇದೆ. ಕುಡಿತೀರಿ ಕುಡಿತೀರಿ, ಬಂದೆ. ಅದ್ಯಾಕ ಬಿರ್ಬಿರ ಬಂದ್ಬಿಟ್ಟೆ ನೀನು? ನೀವ್ ಹಿಂಗ್ ಗಡಿ ಬಡಿ ಮಾಡ್ತೀರಾ? ನೀನಾ? ನನ್ನ ಆತಂಕ ನಿಂಗೆ ಅರ್ಥ ಆಗಕ್ಕಿಲ್ಲ. ಈ ರೌಡಿಗಳು ಬರೋದೇ ರಾತ್ರಿನಾಗೆ ಬಂದು ಗಲಾಟೆ ಹೋಗ್ಬಿಟ್ರೆ, ಅದಕ್ಕೆ ನಾನು ಅವರಿಯನ್ನು ಪತ್ನಿಯನ್ನು ಆದಷ್ಟು ಬೇಗ ಕೊಂಡ ಕಳಿಸ್ಬಿಡೋದು. ಬೇಗ ಹೆಂಗಿದ್ರು ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ರೌಡಿಗಳು ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ಹೆಂಗಾದ್ರು ಸಂಪಾದಿಸೋಣ ಅಂತ. ಅರ್ಥತೇನು? ನೀವ್ ಹಿಂಗ್ ತಲೆ ಬಿಸಿ ಮಾಡ್ಕೊಂಡ್ರೆ ಬಂದವ್ರಿಗೆಲ್ಲ ಅನುಮಾನ ಬರ್ತೈತೆ. ನನ್ ಪ್ರಕಾರ ರೌಡಿಗಳು ಇವತ್ತು ಬರಕ್ಕಿಲ್ಲ ಕಣ್ರಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಓನಸಿ, ಬೇರೆ ತಯಾರು ಮಾಡುವ. ಆಹಾ, ಏಟ್ ಲಕ್ಷಣ ಕಾಣ್ತಿದ್ಯಾ? ಮತ್ತೆ ನಗುನೇ ಕಾಣ್ತಿಲ್ವಲ್ಲವಾ? ಏನಾಯ್ತು? ಅದಕ್ಕೆ ಬಾ, ಉಸಿಕ ಹಾಬಿ ಆಗೋಣ ಆಟೆಯ. ಅವ್ರು ಇನ್ನು ಶಿವನ್ ಮುಡ್ಸು, ನಾನೀಗ ಬಂದೆ. ಅತ್ಯವ, ಅತ್ಯವ, ನಿಮ್ದಮ್ಮಯ್ಯ ಇವತ್ತು ಈ ಶಾಸ್ತ್ರ ನಡಿಬಾರ್ದು. ಹೆಂಗಾದ್ರೂ ನೀವೇ ಇದನ್ನ ತಪ್ಸ್ಬೇಕು ಅತ್ಯವ. ನಿಮ್ಗೇನ್ ಹುಚ್ಚಿಡ್ದೈತ ಪದ್ಮಿನಿ? ಆಗದೆಲ್ಲ ಒಳ್ಳೇದಕ್ಕೆ, ಸುಮ್ಕಿರು ನೀನು. ಇಲ್ಲ ಅತ್ಯವ, ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಹೆಂಗ್ರು ಒಳಗಡೆ ಹೋಗ್ಲಿ, ನೀವೇ ಹೇಳಿ. ನಂದನ್ನವರು ನನ್ ಕುತ್ತಿಗೆ ತಾಳಿನೇ ಕಟ್ತೆ.
ಅವ್ರ ಜೊತೆ ಈ ಶಾಸ್ತ್ರನ ಹೆಂಗ್ ಮಾಡ್ಕೊಳ್ಳಿ? ತಪ್ಪಾಗ್ತೈತಲ್ವಾ? ಅದ್ಯಾವ್ರು ಕೂಡ ಇದನ್ನ ಮೆಚ್ಚಕ್ಕಿಲ್ಲ ಅತ್ಯವ. ದಯವಿಟ್ಟು ನೀವೇ ಏನಾದ್ರೂ ಒಂದ್ ಹೇಳಿ ನಿಲ್ಸಿ ಅತ್ಯವ. ಖಂಡಿತ ಹಂಗಾಗಕ್ಕಿಲ್ಲ. ಇವತ್ತೇನಾರ ಶಾಸ್ತ್ರ ನಿಲ್ತೈತೆ ಅಂದ್ರೆ ನಾನೇ ಏನಾರ ಮಾಡಿ ನಡಿಯಂಗ್ ಮಾಡ್ತೀನಿ ಹೊರತು ಯಾವ ಕಾರಣಕ್ಕೂ ನಿಲ್ಸಕ್ಕಿಲ್ಲ. ನಿನ್ ದ್ಯಾವ್ರಿಗೆ ಕೈ ಮುಗ್ದು ನಿಮ್ಮಪ್ಪ ನಿಮ್ಮವ್ವಂಗ್ ನಮಸ್ಕಾರ ಮಾಡಿ ಸುಮ್ಕೆ ಏನು ಮಾತಾಡ್ದಂಗೆ ಕೋಣೆ ಒಳಿಕ್ ಹೋಗು. ತಿಳಿತಾ? ಯಾಕತ್ಯವ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ? ಇದರಿಂದ ಪೂರ್ವಿಗೆ ಮೋಸ ಆಗ್ತೈತೆ. ಪೂರ್ವಿ ಈಗೇನೋ ಚಿಕ್ಕೋಳು, ಅವಳಿಗೆ ಏನು ಅರ್ಥ ಆಗಕ್ಕಿಲ್ಲ. ಆದ್ರೆ ಮುಂದೆ ಸಾಕ್ ಸುಮ್ಕಿರೋ ಪತ್ತು ನೀನು. ಆಗ್ದೇ ಇರೋ ಸಮಸ್ಯೆ ಬಗ್ಗೆ ಸುಮ್ಕೆ ಯೋಚನೆ ಮಾಡಿ ನಿನ್ ಜೀವನವ ನೀನು ಹಾಳು ಮಾಡ್ಕೋಬೇಡ. ಏನು ಮನಸ್ಫೂರ್ತಿಯಾಗಿ ಕೋಣೆ ಒಳಿಕ್ ಹೋಗ್ಬೇಕು. ಇಲ್ಲಾಂದ್ರೆ ಅನ್ಯಾಯ ಆಗೋದು ಪೂರ್ವಿಗಲ್ಲ, ನಂದನ್ಗೆ. ಅತ್ಯವ ಆಟಾಡ್ಬೇಡ ಅಂದೆ ತಾನೆ. ಅಕ್ಕ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ಗೇನು ಅನ್ಸ್ತಿಲ್ವಾ ಪೂರ್ವಿ? ಏನ್ ಅನ್ನಿಸ್ಬೇಕು? ನೀನ್ ಮೊದ್ಲು ಒಳಗ್ ಹೋಗಕ್ಕ. ಅಲ್ಲ, ನಾನ್ ನಿನ್ ಜೊತೆ ಇದ್ರೆ ನೀನ್ ಬರೀ ನನ್ ಬಗ್ಗೆನೇ ಯೋಚನೆ ಮಾಡ್ತೀಯ ಅಂತ ನಾನ್ ಇಲ್ಲಿಗೆ ಬಂದು ನಿಂತೀವ್ನಿ. ನೀನ್ ನೋಡಿದ್ರೆ ನನ್ನನ್ನ ಇಲ್ಲಿಗೂ ಹುಡ್ಕೊಂಡ್ ಬಂದಿದ್ಯಲ್ಲ ಅಕ್ಕ. ನೀನ್ ಒಳಗ್ ಹೋಗು. ಅಪ್ಪಯ್ಯ ಅವ್ವ ಏನಾದ್ರು ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಬೈತಾರೆ. ಹೋಗಕ್ಕ. ಪೂರ್ವಿ, ನನ್ಗೂ ನಂದನ್ನವ್ರಿಗೂ ಪ್ರಸ್ತ ಆಗ್ಬಾರ್ದು ಕಣೆ. ಅದು ತಪ್ಪು. ನನ್ನ ಜಾಗದಲ್ಲಿ ಇರ್ಬೇಕಾದವಳು ನೀನು. ಏನಕ್ಕ ಮಾತಾಡ್ತಿದ್ಯಾ? ಅಲ್ಲ, ನಿನಗೆಷ್ಟು ಸಲ ಹೇಳ್ಬೇಕು, ಮದ್ವೆಲಿ ಏನ್ ನಡೀತೋ ಅದು ಒಂದು ಆಕಸ್ಮಿಕ, ಅದನ್ನ ಮರ್ತು ಬಿಡು ಅಂತ. ನೋಡು, ನಡೆದಿದ್ದನ್ನೆಲ್ಲ ಮರ್ತು ಇವತ್ತಿಂದನಾದ್ರೂ ನಂದನ್ ಅವ್ರ ಜೊತೆ ಹೊಸ ಜೀವನ ಶುರು ಮಾಡಕ್ಕ. ನಿಂದಮ್ಮಯ್ಯ. ಯಾಕೆ ಪೂರ್ವಿ? ಅತ್ಯವನು ನನ್ನ ಮಾತು ಕೇಳ್ತಿಲ್ಲ, ನೀನು ನನ್ನ ಮಾತು ಕೇಳಲ್ವಾ? ನನ್ನ ಕಷ್ಟನ ಯಾರ ಹತ್ರನೇ ಹೇಳ್ಕೊಳ್ಳಿ. ಇದ್ರಲ್ಲೇನು ಕಷ್ಟ ಇಲ್ಲ ಅಕ್ಕ. ನಿನ್ನನ್ನ ಪ್ರೀತಿಸೋ ನಂದನ್ ಅವರು ನಿನ್ ಜೊತೆ ಇದ್ದಾರೆ. ನೀನ್ ಅವ್ರ ಜೊತೆ ಜೀವನ ಶುರು ಮಾಡು, ಎಲ್ಲ ಸರಿ ಹೋಗ್ತೈತೆ. ಪದ್ಮಿನಿ, ಪದ್ಮಿನಿ, ಊರ್ವಶಿ, ಪದ್ಮಿನಿಯಲ್ಲಿ ಅಕ್ಕ, ಅವ್ವ ನಿನ್ನನ್ನ ಕರಿತಾವ್ರೆ. ಇನ್ ತಡ ಮಾಡ್ಬೇಡ, ಹೋಗು. ನೋಡು ಪೂರ್ವಿ, ಇವತ್ ನಾನಿರೋ ಪರಿಸ್ಥಿತಿಗೆ ನಿಮ್ ಎಲ್ರೂ ಒತ್ತಾಯಕ್ಕೆ ಅನಿವಾರ್ಯವಾಗಿ ಕೋಣೆ ಒಳಗಡೆ ಹೋಗ್ಬೋದು ನಾನು. ಆದ್ರೆ ಒಂದ್ ಮಾತ್ ನೆನ್ಪಲ್ಲಿಟ್ಕೋ, ಯಾವತ್ತಿದ್ರು ನಂದನ್ನವ್ರ ಹೆಂಡತಿ ನೀನು ಕಣೆ. ಇದು ನಕಲಿ ದಾರ ಅಷ್ಟೇ, ಆದ್ರೆ ಯಾವತ್ತಿದ್ರು ಪವಿತ್ರವಾದ ಮಾಂಗಲ್ಯ ಇದು. ಇದ್ರ ಶಕ್ತಿ ಏನು ಅಂತ ನಿಂಗೆ ಗೊತ್ತಿಲ್ವಾ ಪೂರ್ವಿ? ನೀನ್ ಇದನ್ನ ಕಡೆಗಣಿಸ್ತಾ ಇದೀಯಾ, ಆದ್ರೆ ಒಂದಲ್ಲ ಒಂದಿನ ಇದಕ್ ಸಿಗ್ಬೇಕಾಗಿರೋ ಬೆಲೆ ಸಿಕ್ಕೇ ಸಿಗ್ತೈತೆ. ನೋಡು ಪೂರ್ವಿ, ಗೆಲುವು ಯಾವತ್ತಿದ್ರೂ ಸತ್ಯದ ಪರವಾಗಿರ್ತೈತೆ. ಆ ಸತ್ಯನ ನಾನು ನೀನು ಎಲ್ರೂ ಒಂದಿನ ಒಪ್ಕೋಬೇಕು. ಅಂತ ದಿನ ಬಂದೇ ಬರ್ತೈತೆ. ತಿಳ್ಕೊಂಡಿದ್ಯಾಕ? ನಿನ್ ನಿರ್ಧಾರ ಅಲ್ಲ ನಡೆಯೋದು, ಅದ್ಯಾವ್ರ ನಿರ್ಧಾರ ನಡೀತೈತೆ. ನೋಡ್ತಾ ಇರು, ಅದ್ಯಾವ್ರು ನಿನ್ನನ್ನ ನಂದನ್ನವ್ರನ್ನ ಒಂದು ಮಾಡೇ ಮಾಡ್ತಾನೆ.
ಹುಷಾರು, ಹಿಂದೆ ಮಂಚ ಇದೆ. ನೀವು ಹುಡುಗಿರು ರಿವರ್ಸ್ ಗೇರ್ ಹಾಕೋದ್ರಲ್ಲಿ ಫೇಮಸ್ ಅಲ್ವಾ? ಹುಡುಗ ಹತ್ರ ಬರ್ತಿದ್ದಂಗೆ ಹುಡುಗಿರು ಹಿಂದೆ ಹೋಗ್ತಿರ್ತೀರ. ಈಗ ಅಂತಲ್ಲ, ಯಾವಾಗಲೂ ಅಷ್ಟೇ. ಹುಡುಗಿರು ರಿವರ್ಸ್ ಹೊಡಿದ್ದಾರೆ. ನೀನು ಮದುವೆ ಬೇಡ ಅಂತ ರಿವರ್ಸ್ ಹೊಡಿದೆಯಲ್ಲ, ಈಗೇನು ಬೇಡ ಅನ್ನಲ್ಲ ತಾನೆ? ಹಲೋ, ಯಾಕಿಷ್ಟು ನರ್ವಸ್ ಆಗಿದ್ಯಾ? ಹಿಂದಿನ ಕಾಲದಲ್ಲೇನೋ ಮದುವೆ ಆಗೋ ಹುಡುಗಿ ಮೊದಲು ಒಬ್ರನ್ನೊಬ್ರು ನೋಡ್ತಿದ್ದೆ ಮಂಟಪದಲ್ಲಿ. ಅದಕ್ಕೆ ಫಸ್ಟ್ ನೈಟಲ್ಲಿ ಭಯ ಇರ್ತಿತ್ತು. ಇವಾಗ ಹಾಗ ನಾನು ನೀನು ಎಷ್ಟು ಕ್ಲೋಸ್ ಇದ್ದೀವಿ. ಚಿಲ್. ಅದು ನಂದನವ್ರೆ. ಆಹಾ, ಈ ಮುದ್ದಾದ ಬಾಯಲ್ಲಿ ನಂದನವರೇ ಅಂತ ಕೇಳೋದೇ ಒಂದು ಚಂದ. ಅದರಲ್ಲೂ ಈ ಪುಟ್ಟ ರೂಮಲ್ಲಿ ಈ ಹೂವಿನ ಅಲಂಕಾರದ ಮಧ್ಯೆ ನಿನ್ ಪಿಸು ಧ್ವನಿಲಿ ನಂದನವರೇ ಅಂತಿದ್ರೆ, ಸಂಜೆ ಟೈಮಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಪಿಯಾನೋ ನುಡ್ಸೋದ್ ಕೇಳ್ದ ಹಾಗಿದೆ. ಒನ್ಸ್ ಮೋರ್ ಡಿಯರ್. ಅಯ್ಯೋ, ನಂದನ್ನವ್ರಿಗೆ ಈಗ ಏನಂತ ಹೇಳಿ ನಾನು? ನಂದನ್ನವ್ರು ಒಬ್ರೇ ಸಿಕ್ಕವ್ರೆ. ಈಗ ನಾನು ನಡೆದಿದ್ದ ವಿಷಯ ಹೇಳ್ತಿದ್ರೆ ತಪ್ಪಾಗ್ತೈತೆ.